ಹಾಯ್ ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇದು ಭಾಳ ಇಂಪಾರ್ಟೆಂಟು. ಯಾಕಂತಂದರೆ ಇಲ್ಲಿ ಸೀಟ್ ಕ್ಯಾನ್ಸಲೇಷನು ಮತ್ತು ಫೆನಾಲ್ಟಿ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದರೆ ಅವರು ಇವತ್ತು ಮೆನ್ಷನ್ ಮಾಡಿದ್ದಾರೆ, ಹಂಗಾಗಿ ಮಾತಾಡ್ತಿದ್ದೀನಿ. ಇಲ್ಲಿ ಗೊತ್ತಿದೆ, ಶೆಡ್ಯೂಲಲ್ಲಿ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 23/8/2025 ಸಂಜೆ 4ರವರೆಗೆ KA ಬೆಂಗಳೂರಲ್ಲಿ ಹೋಗಿಬಿಟ್ಟು ಖುದ್ದಾಗಿ ನೀವು ಹೋಗ್ಬಿಟ್ಟು ಏನು ಮಾಡ್ಬೇಕಂತಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬರ್ಬೇಕು. ಸೊ ಅದಕ್ಕೆ ತಕ್ಕನಾಗಿ ಏನಂತಂದ್ರೆ ದಂಡ ಇರ್ತದೆ, ಅದನ್ನೆಲ್ಲ ಕೂಡ ಕಟ್ಟಬೇಕು. ಅದನ್ನೇ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಿದ್ದೀನಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ, ಆಯಿತಾ? ಸರಿ, ಒಂದೊಂದಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾತಾಡ್ತಾ ಹೋಗ್ಬಿಡ್ತೀನಿ. ಇಲ್ಲಿ ಮೊದಲನೇದಾಗಿ ಬಂದುಬಿಟ್ಟು 2 ಪಾಯಿಂಟ್ಸ್ಗಳು. ಈಗ ಮಾಹಿತಿ ಬುಲೆಟಿನ್ 52 ಪೇಜ್ಗಳಿದ್ದಾವೆ. ಆ 52 ಪೇಜಲ್ಲಿ ನಮಗೆ ಬೇಕಾಗಿರೋದು 8ನೇ ಪೇಜಲ್ಲಿ 4 ಮತ್ತು 5ನೇ ಪಾಯಿಂಟ್ ಏನಿದೆ ಅದು ಇಂಪಾರ್ಟೆಂಟು. ಓಕೆ, ಆ್ಯಸ್ ಪರ್ ಅದು ರೂಲ್ಸ್ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಕ್ಯಾಸ್ಟು ಗೀಸ್ಟು ಏನು ಬರಲ್ಲ. ಎಲ್ಲ ಕ್ಯಾಟಗರಿ ಸ್ಟೂಡೆಂಟು ಕೂಡ ಒಂದೇ ರೀತಿಯಾಗಿ ಏನಾಗ್ತದೆ, ಫೆನಾಲ್ಟಿ ಅನ್ನೋದು ಮಾನಿಟರಿ ಆಗಿರ್ತದೆ. ಸರಿ, ಒಂದಾಗಿ ನೋಡ್ತದಂದರೆ ಇಫ್ ಎ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬಿನ್ ಅಲಾಟೆಡ್ ಎ ಸೀಟ್ ಇನ್ ಎನಿ ಡಿಸಿಪ್ಲಿನ್ ಇನ್ ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗು ಅಥವಾ ಯಾವುದಾದ್ರೂ, ಅಂದರೆ ಇಂಜಿನಿಯರಿಂಗ್ ಒಂದಂತಲ್ಲ, ಎಲ್ಲ KCT ನೀಟ್ ಎಲ್ಲ ಇರತಕ್ಕಂಥ ಕೋರ್ಸಸ್ಗಳು ಯಾವುದಾದ್ರೂ ಅಲಾಟೆಡ್ ಆಗಿರ್ತದೆ. ಸೊ ಬಟ್ ಸೀಟ್ ಆಫ್ಟರ್ ಕಂಪ್ಲೀಷನ್ ಆಫ್ ನೀವು ಅಡ್ಮಿಷನ್ ಆದಮೇಲೆ ನೀವೇನಾದರೂ ಆ ಒಂದು ಸೀಟ್ನ ಬೇಡ, ನಾನು ನೆಕ್ಸ್ಟ್ ರೌಂಡ್ಗೆ ಏನಾದರೂ ಹೋಗ್ತೀನಿ ಅಂತ ಅನ್ನೋದಂತಂದರೆ ಕೆಲವೊಂದಿಷ್ಟು ಅಮೌಂಟ್ನ ಈಗ ಪೆನಾಲ್ಟಿ ಥರ ಕಟ್ಟಿಬಿಟ್ಟು ನೀವು ಬೇಕಾದ್ರೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಮಾಡಲೇಬೇಕು. ಓಕೆ, ನೀವು ಇಲ್ಲ ನಾನು ಡೈರೆಕ್ಟಾಗಿ ಸೀಟ್ ಸಿಕ್ಕಿದೆ ನಾನು ಎಲ್ಲೋ ಯಾವುದೇ ರೀತಿ ದುಡ್ಡು ಕಟ್ಟಲ್ಲ, ನಾನು ಹಂಗೆ ಹೋಗ್ತೀನಿ ಅನ್ನೋ ಆಗತ್ತಂದರೆ ಬರಲ್ಲ. ನೀವು ಅಲ್ಲಿಂದ ಇನ್ ಕೇಸ್ ಅಡ್ಮಿಷನ್ ಆಗಿರ್ತೀರ, ಅಡ್ಮಿಷನ್ ಆದರೂ ಸಹಿತ ಕೆಲವೊಂದಿಷ್ಟು ಹುಡುಗರು ನನಗೆ ಕಾಲೇಜ್ ಬೇಡ ಅಂತ ಬಿಟ್ಟು ಹೋಗ್ತೀನಿ ಅಂತಂದರೆ ಸುಮ್ಕೆ ಬಿಟ್ಟು ಅಂದ್ರೂ ಕಳಿಸಲ್ಲ. ಅದಕ್ಕೆ 5 ಪಟ್ಟು ದುಡ್ಡು ಕಟ್ಟಬೇಕಾಗ್ತದೆ. ಅದು ರೂಲ್ಸ್ ಪ್ರಕಾರ ಈಗಲೇ ಟೈಮ್ ಇದೆ. ಓಕೆ, 23ವರೆಗೂ ಕೂಡ ಟೈಮ್ ಇದೆ. ಅಲ್ಲಿವರೆಗೂ ನೀವೇನಾದರೂ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಕೇವಲ 5,000 ರೂಪಾಯಿ ಇರ್ತದೆ. ಓಕೆ, ಇಲ್ಲ ನೀವು 1 ಲಕ್ಷ ರೂಪಾಯಿ ಕೊಟ್ಟು ಯಾವುದೋ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ, ನಿಮಗೆ ಸೀಟ್ ಆಮೇಲೆ ಬೇಡ ಅನ್ಕೊಂತಂದರೆ ನೀವು ಆ ಕಾಲೇಜ್ ಬಿಟ್ಟು ಹೋಗ್ತೀನಿ ಅಂತಂದರೆ ಅದರ 5 ಪಟ್ಟು ಅಂದರೆ 5 ಲಕ್ಷ ರೂಪಾಯಿ ದುಡ್ಡನ್ನ ಕಟ್ಟಬೇಕಾಗ್ತದೆ. ನೆನ್ಪಿಟ್ಕೋರಿ. ಓಕೆ, ಅದೇ ಇಲ್ಲೇನು ಮಾಡಿದಾರೆ ಅಂತಂದರೆ 2 ಪಾಯಿಂಟಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಸರಿ, ಈಗ ಅದಕ್ಕೆ ಹಾಕಲಿಕ್ಕೆ ನಿಮ್ಗೆ ಏನೆಲ್ಲ ರೂಲ್ಸ್ ಎಲ್ಲ ಇದೆ ಅಂತಂದ್ರೆ ಒಂದೊಂದಾಗಿ ಮಾತಾಡ್ತಾ ಹೋಗ್ಬಿಡ್ತೀನಿ. ಸೊ ಒಂದೊಂದಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಸೀಟನ್ನು ರದ್ದುಪಡಿಸಿಕೊಳ್ಳೋದು, ಶುಲ್ಕ ಮರುಸಂದಾಯ ಮತ್ತು ಶುಲ್ಕ ಮುಟ್ಟುಗೋಲು ಹಾಕಿಕೊಳ್ಳುವುದರ ವಿವರಗಳಂತಂದು. ಓಕೆ, ಇದ್ರ ಪ್ರಕಾರ ಒಂದೊಂದಾಗಿ ನೋಡ್ತಾ ಹೋಯ್ತಂತಂದರೆ ಇಲ್ಲಿ ಈ ಮೊದಲನೇ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಯಾರೋ ಒಂದು ಸ್ಟೂಡೆಂಟಿಗೆ ಯಾರು ಸೀಟ್ ಸಿಕ್ಕಿರ್ತದ ಈ ಫಸ್ಟ್ ರೌಂಡ್ಗೆ ಅಥವಾ ಸೆಕೆಂಡ್ ರೌಂಡ್ಗೆ ಯಾವುದೊಂದು ಸೀಟ್ ಸಿಕ್ಕತ್ತೆ, ಈ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಹೋಗ್ತಿರ್ತಾನೆ ಅಥವಾ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗ್ತಿರ್ತಾನೆ ಅಂತಂದರೆ ಆ ಒಂದು ಸ್ಟೂಡೆಂಟ್ಗೆ ಆ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ವಿತಿನ್ ಒಂದು ಡೇಟ್ನ ಕೊಡ್ತಾರೆ. ಆ ಡೇಟ್ ಒಳಗಡೆ ಹೋಗ್ಬಿಟ್ಟು ಖುದ್ದಾಗಿ ಹೋಗ್ಬಿಟ್ಟು 5,000 ರೂಪಾಯಿ ಏನು ಮಾಡಬೇಕು, ದುಡ್ಡನ್ನ ಈಗಾಗಲೇ ಫೀಸ್ ಪೇ ಮಾಡಿತ್ತಂದರೆ ಆ 5,000 ರೂಪಾಯಿ ಪೇ ಏನು ಮಾಡ್ತಾರೆ ತೊಗೊಂಡು, ಅಂದರೆ ಮುರ್ಕೊಂಡು ಏನು ಮಾಡ್ತಾರೆ, ರಿಮೈನಿಂಗ್ ಅಮೌಂಟ್ನ ನಿಮಗೆ ವಾಪಸ್ ಕೊಡ್ತಾರೆ. ಇಲ್ಲ ನೀವು ಎಲ್ಲನೂ ಕೂಡ ಕಾಲೇಜ್ ಹೋಗಿ ಕಟ್ಟಿತ್ತಂತಂದರೆ ನಿಮ್ಗೆ ಕೇದವ್ರಿಗೆ ಏನು ಮಾಡ್ತಾರೆ, ಅವರೇ ಹೊಸದಾಗಿ ಕ್ಯಾಶ್ ಇಸ್ಕೊತಾರೆ. ಸೊ ಇದು 5,000 ರೂಪಾಯಿ ಒಟ್ಟಿನಲ್ಲಿ ಹೋಗಿ ಕಟ್ಟಬೇಕು. ನೆಕ್ಸ್ಟು ಮೊದಲನೇ ಸುತ್ತಿನ ಅಥವಾ 2ನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನ್ ಅಥವಾ ಇಂಜಿನಿಯರಿಂಗ್ ಹೊರತುಪಡಿಸಿ ಕಾಣಿಸ್ತಿದೆ ನೋಡಿ, ಇಂಜಿನಿಯರಿಂಗ್ ಹೊರತುಪಡಿಸಿ ಒಬ್ಬ ವಿದ್ಯಾರ್ಥಿನಿಗೆ ಸೀಟು ಹಂಚಿಕೆಯಾಗಿದ್ದು ಮತ್ತು ಆತ ಅಥವಾ ಆಕೆಗೆ ತನಗೆ ಹಂಚಿಕೆ ಆಗಿರುವ ಕಾಲೇಜಿಗೆ ಸೇರಿಕೊಂಡಿರಲಿ ಅಥವಾ ಇಲ್ಲದಿರಲಿ ತನಗೆ ಹಾಗೂ ಹಂಚಿಕೆಯಾಗಿರುವ ಸೀಟನ್ನು 2ನೇ ಮುಂದುವರಿದ ಸುತ್ತು ಅಥವಾ ಕ್ಯಾಶುವಲ್ ತರುವಂಥದ್ದು ಸುತ್ತು ಮುಗಿದ ನಂತರ ಬಿಟ್ಟುಕೊಡಲು ಇಚ್ಛಿಸಿದ ಪಕ್ಷದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂಥ ವಿದ್ಯಾರ್ಥಿ ಸಂದಾಯ ಮಾಡಿರುವ ಪೂರ್ತಿ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ತಾರೆ. ಅಂದರೆ ಅರ್ಥ ಮಾಡ್ಕೋಬೇಕು, ನಿಮಗೆ ಲಾಸ್ಟ್ ರೌಂಡ್ವರೆಗೂ ಕೂಡ ನೀವು ವೇಟ್ ಮಾಡಿ ಅವಾಗ ನನಗೆ ಬೇಡಪ್ಪ ಅಂತ ಹೋದರೆ ಏನಪ್ಪ ಆಗ್ತದೆ ಅಂತಂದರೆ ಇಂಜಿನಿಯರಿಂಗ್ ಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಗೂ ಇಲ್ಲ ಅಂತಲ್ಲ, ಇದೆ ಹೇಳ್ತೀನಿ ಅದನ್ನು ಕೂಡ. ಇಂಜಿನಿಯರಿಂಗ್ ಹೊರತುಪಡಿಸಿ ಬೇರೆ ಒಂದು ಯಾವುದೇ ಒಂದು ಡಿಸಿಪ್ಲಿನ್ ಸೀಟ್ ಸಿಕ್ಕು ಸಹಿತ ನಮ್ಗೆ ಲಾಸ್ಟ್ ರೌಂಡ್ವರೆಗೂ ಕೂಡ ಹೋಗಿರ್ತದೆ, ಮುಗಿದು ಬಿಟ್ಟಿರ್ತದೆ. ಅವಾಗ ನಂಗೆ ಸೀಟ್ ಬೇಡ ಅಂತ ನೀವೇನಾದರೂ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆ ಕಾಲೇಜಿಗೆ ಕಟ್ಟಿರ್ತಕ್ಕಂಥ ಫೀಸ್ ಅಷ್ಟು ಕೂಡ ತಗೊತಾರೆ. ಸೊ ಹಂಗಾಗಿ ಇವಾಗಲೇ ಬೇಕಾದ್ರೆ ಟೈಮ್ ಇದೆ, ಬೇಕಾದ್ರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಬೋದು ನೀವು. ನೆಕ್ಸ್ಟು 2ನೇ ಮುಂದುವರಿದ ಸುತ್ತಿನಲ್ಲಿ ಅಥವಾ ಕ್ಯಾಶುವಲ್ ತೆರವು ಹಂತದ ಸುತ್ತಿನಲ್ಲಿ ಹಂಚಿಕೆ ಆಗಿರುವ ಅಂತಂದರೆ ಈಗ ಈ ಥರ ಕೊಟ್ಟರೆ ಕನ್ಫ್ಯೂಸ್ ಆಗಬೇಡ್ರಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡೋ ಅಥವಾ ಈಗ ಸ್ಟೇ ವೇಕೆನ್ಸಿ ರೌಂಡೋ ಅಥವಾ ಮಪ್ ರೌಂಡ್ ಅಂತ ಏನು ಕರಿತೀವಿ ಅದನ್ನು ಇಂಜಿನಿಯರಿಂಗ್ ಹೊರತುಪಡಿಸಿ ಅಂತ ಹೇಳಿದ್ರೆ ಸೀಟನ್ನು ಬಿಟ್ಟು ಕೊಡುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಸಂದಾಯ ಮಾಡಿರುವ ಪೂರ್ತಿ ಶುಲ್ಕವನ್ನು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಇವರು ಮುಟ್ಟುಗೋಲು ಹಾಕಿಕೊಳ್ತಾರೆ. ಅದನ್ನೇ ಹೇಳಿದ್ದಾರೆ ಮೇಲೆದ್ದು. ಅಂದರೆ ಈಗ ಲಾಸ್ಟ್ ರೌಂಡವರು ಕೂಡ ವೇಟ್ ಮಾಡಿ ನೀವು ಅವಾಗ ಸೀಟ್ ಕ್ಯಾನ್ಸಲ್ ಮಾಡ್ಕೊತೀರ ಅಂತಂದರೆ ಆ ಸೀಟ್ ಅಷ್ಟು ಅಂದರೆ ಅಮೌಂಟ್ನೆಲ್ಲನೂ ಕೂಡ ತೊಗೊಳ್ತಾರೆ ನಿಮ್ಗೆ ಅಂತ ಹೇಳಿದ್ರೆ. ನೆಕ್ಸ್ಟು CET 2026 12ರಲ್ಲಿ ದಂಡ ಪಾವತಿಸುವ ನಿಯಮವು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತದೆ. ದಂಡ ಪಾವತಿಯಿಂದ ವಿನಾಯಿತಿ ಯಾವುದೇ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲ. ಈಗ ಕೇದವರು ಹೇಳಿದಾರಲ್ವ ಅದೇ ರೀತಿ, ಅಂದರೆ ಯಾವುದೇ ರೀತಿ ಸ್ಟೂಡೆಂಟ್ಗೆ ಯಾವುದೇ ವರ್ಗ ಯಾವ್ದು ಕ್ಯಾಸ್ಟ್ ಅಂತೆಲ್ಲ ಎಲ್ಲ ಹುಡುಗರು ಕೂಡ ಸೇಮ್ ಆಗಿದೆ ಅದು. ಆ್ಯಂಡ್ ಮತ್ತು ಇಲ್ಲೊಂದು ರೂಲ್ಸ್ ಪ್ರಕಾರ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜು ಅಥವಾ ಸಂಸ್ಥೆ ಯಾವುದೇ ಕೋರ್ಸ್ಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗೂ ಆಯಾ ಕ್ಯಾಶುವಲ್ ತರುವ ಹಂತದ ಸುತ್ತು ಮುಗಿದ ನಂತರ ಸೀಟನ್ನು ರದ್ದುಪಡಿಸಿಕೊಂಡಲ್ಲಿ ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತಿದ್ದೀನಿ ಎಸ್ಪೆಷಲಿ
ಸರ್ಕಾರವು ನಿಗದಿಪಡಿಸಿದ ಇಂಜಿನಿಯರ್ ಶುಲ್ಕ ಮತ್ತು ಶುಲ್ಕದ 5 ಪಟ್ಟು ದಂಡವನ್ನು ಕಟ್ಟಬೇಕು. ಅಂದರೆ ಈಗ ಬೇರೆ ಕೋರ್ಸಸ್ಗೆ ಏನಿದೆ ಇಂಜಿನಿಯರಿಂಗ್ ಬಿಟ್ಟು ಈಗ 1 ಲಕ್ಷ ರೂಪಾಯಿ ಎಷ್ಟೋ ಒಂದು ಫೀಸ್ ಕಟ್ಟಿದ್ರೆ, ಓಕೆ, ಯಾವುದೋ ಒಂದು ಬೇರೆ ಕೋರ್ಸ್ ಹೇಳ್ತಿದ್ದೀನಿ, ಇಂಜಿನಿಯರಿಂಗ್ ಫೀಸ್ ಬಿಟ್ಟು ಹೇಳ್ತಿದ್ದೀನಿ, ಬೇರೆ ಇಂಜಿನಿಯರಿಂಗ್ ಕೋರ್ಸ್ ಬಿಟ್ಟು ಬೇರೆ ಒಂದು ಯಾವುದೋ ಕೋರ್ಸ್ ಸೀಟ್ ಸಿಕ್ಕಿದೆ ನಿಮ್ಗೆ, ಅಡ್ಮಿಷನ್ ಆಗಿದ್ದಾರೆ, ಈಗ ಎಲ್ಲನೂ ಕೂಡ ಕೇದಲ್ಲಿ ಎಲ್ಲ ರೌಂಡ್ಸ್ ಕೂಡ ಮುಗಿದು ಬಿಡ್ತವೆ. ಅವಾಗ ನೀನು ಆ ಕಾಲೇಜ್ಗೆ ನನಗೆ ಸೀಟ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊತೀನಿ ಅಂತಂದರೆ ಈಗ 1 ಲಕ್ಷ ರೂಪಾಯಿ ಕಟ್ಟಿದ್ರಲ್ಲ ಅದನ್ನಷ್ಟು ಮುರ್ಕೊಂಡ್ಬಿಡ್ತಾರೆ, ಆಯ್ತು ಮುಗಿದೋಗುತ್ತೆ ನಿಮ್ಮದು. ಇಲ್ಲ ನೀನು ಇಂಜಿನಿಯರಿಂಗ್ ಮಾಡಿತ್ತಂತಂದರೆ ನಿಮ್ಗೆ ಏನಾಗ್ತದೆ ಅಂತಂದರೆ ಸ್ಟೂಡೆಂಟ್ಸ್ಗೆ ಈಗ 1 ಲಕ್ಷ ರೂಪಾಯಿ ಕಟ್ಟಿರ್ತಾರೆ ಕಾಲೇಜ್ ಫೀಸು, ನಿಮಗೆ ಎಲ್ಲ ರೌಂಡ್ ಮುಗಿದಾದ ತಕ್ಷಣ ನೀವು ಅವಾಗ ಎಲ್ಲ ರೌಂಡ್ ಮುಗಿದು ಆದ ನಂತರ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ನಿಮ್ಗೆ 5 ಪಟ್ಟು ದಂಡ ಏನು ಮಾಡ್ಕೊತಾರೆ. ಅಂದರೆ ಈಗ 1 ಲಕ್ಷ ರೂಪಾಯಿ ಕಾಲೇಜ್ ಫೀಸ್ ಇತ್ತಂದರೆ ಇಂಟು 5 ಮಾಡಿದ್ರೆ 5 ಲಕ್ಷ ಆಗುತ್ತೆ. ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ 5 ಪಟ್ಟು ಆಗುತ್ತೆ, ರಿಮೈನಿಂಗ್ ಯಾವುದೇ ಸ್ಟೂಡೆಂಟ್ಗೆ 5 ಪಟ್ಟಿರಲ್ಲ. ಓಕೆ, ನೆಕ್ಸ್ಟು ಇದು ಒಂದು ರೂಲ್ಸ್ ಪ್ರಕಾರ ಇದರೊಂದು ಅಡಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಸಂಸ್ಥೆ ಯಾವುದೇ ಕೋರ್ಸಿನ ಸೀಟು ಹಂಚಿಕೆಯಾದ ಅಭ್ಯರ್ಥಿಯು ಆಯಾ ಕ್ಯಾಶುವಲ್ ತೆರವು ಹಂತದ ಸುತ್ತು ಮುಗಿದ ನಂತರವೂ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶ ಪಡೆಯದಿದ್ದಲ್ಲಿ ಅಥವಾ ವಿದ್ಯಾರ್ಥಿ ಮಾಡಿರೋ ಪೂರ್ತಿ ಶುಲ್ಕವನ್ನು ಮುಡುಗೋಲು ಹಾಕಿಕೊಳ್ಳುತ್ತದೆ ಮತ್ತು ಶುಲ್ಕದ 5 ಪಟ್ಟು ದಂಡವನ್ನು ಕಾರ್ಯನಿರ್ವಾಹಕ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಫಸ್ಟ್ ರೌಂಡಿಗೆ ಸೀಟ್ ಸಿಕ್ಕಿದ್ದಿಲ್ಲ, ಸೆಕೆಂಡ್ ರೌಂಡಿಗೆ ಸೀಟ್ ಸಿಕ್ಕಿದ್ದಿಲ್ಲ, ಥರ್ಡ್ ರೌಂಡಿಗೆ ಏನೋ ಸೀಟ್ ಸಿಕ್ಕಿತ್ತಪ್ಪ, ಯಾವಾಗ ಹೋಗಿ ಅಡ್ಮಿಷನ್ ಆದ್ರಿ ಅವಾಗ ಅಡ್ಮಿಷನ್ ಆಗಿದ ಮೇಲೇನೂ ಸಹಿತ ಮತ್ತೆ ನೀವು ಬೇಡ ಅಂತ ಅನ್ನೋಂಗಿಲ್ಲ. ಓಕೆ, ಅಡ್ಮಿಷನ್ ಆದಮೇಲೆ ಬೇಡ ಅನ್ನೋಂಗಿಲ್ಲ, ಅಡ್ಮಿಷನ್ಗಿಂತ ಮುಂಚೆಗೆ ಈಗ ಒಂದು ಡೇಟ್ ಕೊಟ್ಬಿಡ್ತಾರೆ, ಆ ಡೇಟ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಈಗಾಗಲೇ ಸೀಟ್ ಸಿಕ್ಕಿದೆ, ಇನ್ನೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿಲ್ಲ. ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದರೂ ಸಹಿತ ಈ ಡೇಟ್ ಒಳಗಡೆ ಹೋಯ್ತು ಅಂತಂದರೆ ಏನಾಗ್ತದೆ ನಿಮಗೆ 5,000 ರೂಪಾಯಿ ಅಷ್ಟೇ. ಓಕೆ, 5,000 ರೂಪಾಯಿ ಅಷ್ಟೇ ಏನಪ್ಪ ಅಂದರೆ ಕಟ್ತೀರಾ. ಬಟ್ ಈ ಡೇಟು ಕೂಡ ಮುಗೀತು, ಎಲ್ಲ 3 ರೌಂಡ್ಸ್ ಕೂಡ ಮುಗಿದು ಅವಾಗ ಹೋಗಿ ನೀವೇನಾದರೂ ಕೇದವ್ರಿಗೆ ಹೋಗ್ಬಿಟ್ಟು ನಾನು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊರಿ ಅಂತಂದರೆ ನೀವು 5 ಪಟ್ಟು ದುಡ್ಡು ಕಟ್ಟಬೇಕು. ಇಂಜಿನಿಯರ್ ಸ್ಟೂಡೆಂಟು, ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್, ಬೇರೆ ಒಂದು ಸ್ಟೂಡೆಂಟ್ಗೆ ಅಷ್ಟೇ, ಅಂದರೆ ಕಾಲೇಜ್ ಫೀಸ್ ಎಷ್ಟಿದೆ ಅಷ್ಟೇ ಮಾಡ್ಕೊತಾರೆ ಎಲ್ಲರೂ ಮುಗಿದಾದ ನಂತರ ಹೋದರೆ. ಇವಾಗಲೇ ಹೋಗ್ರಿ 5,000 ರೂಪಾಯಿ ಅಷ್ಟೇ ಇರ್ತದೆ ನಿಮಗೆ. ನೆಕ್ಸ್ಟು ಕೇದವರು ಪಡೆದಿರೋ ಮೂಲ ಪ್ರವೇಶಾತಿ ಆದೇಶ ಪತ್ರ, ಮೂಲ ಬ್ಯಾಂಕ್ ಏನೇನೆಲ್ಲ ಬೇಕಂತಂದರೆ ನಿಮ್ಗೆ ಏನೇನೆಲ್ಲ ತೊಗೊಂಡು ಹೋಗ್ಬೇಕಪ್ಪ ಅಂತಂದರೆ, ಓಕೆ, ಸೊ ಈಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಈಗ ವಿದ್ಯಾರ್ಥಿನ ಅಂದರೆ ಕೆ ಪಡೆದಿರೋ ಮೂಲ ಪ್ರವೇಶಾತಿ ಆದೇಶ ಪತ್ರ, ಮೂಲ ಬ್ಯಾಂಕ್ ಚಲನ ಮತ್ತು ಮೂಲ ಪರಿಶೀಲನಾ ಚೀಟಿಯನ್ನು ಒಪ್ಪಿಸದಿದ್ದರೆ ಆತ ಹಾಕಿದ ಸೀಟನ್ನು ಬಿಟ್ಟು ಕೊಡೋದ್ರು ಅಥವಾ ರದ್ದುಪಡಿಸಿಕೊಳ್ಳೋದನ್ನು ಒಪ್ಪಿಕೊಳ್ಳುವುದಿಲ್ಲ. ಅಂದರೆ ಇದು ಯಾವುದೇ ರೀತಿ ವಾಪಸ್ ಅವ್ರಿಗೆ ಏನಾದರೂ ಕೇದವ್ರಿಗೆ ಏನಾದರೂ ಕೊಡಲೇಬೇಕಂತಂದರೆ ಅವ್ರು ರದ್ದು ಪಡಿಸ್ಕೊಳ್ಳೋಲ್ಲ, ಅವ್ರಿಗೆ ಅಂದರೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಲ್ಲ, ಇದೆಲ್ಲನೂ ಕೂಡ ಕೊಡಲೇಬೇಕು ಅವ್ರಿಗೆ ಕೇದವ್ರಿಗೆ. ಸೊ ಇಷ್ಟೊತ್ತು ಏನು ಹೇಳಿದೆ ಅಂತಂದರೆ ಲಾಸ್ಟ್ ರೌಂಡ್ವರೆಗೂ ಕೂಡ ಹೋಗಿ ಯಾರಾದರೂ ಸೀಟು ಸಿಕ್ಕು ಅಡ್ಮಿಷನ್ ಆಗಿ ಅಲ್ಲಿವರೆಗೂ ಕೂಡ ಸೀಟ್ ಕ್ಯಾನ್ಸಲೇ ಮಾಡ್ಕೊಂಡಿಲ್ಲ ಅಂತಂದರೆ 5 ಪಟ್ಟು ಆಗ್ತದೆ. ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಈಗ ಸಾನೇ ಸೀಟ್ ಸಿಕ್ಕಿದೆ, ನಂದು ಸೀಟ್ ಸಿಕ್ಕಿದೆ, ನಾನು ಅಡ್ಮಿಷನ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬಟ್ ಆದರೂ ಕೂಡ ನಾನು ಕ್ಯಾನ್ಸಲ್ ಇವಾಗಲೇ ಮಾಡ್ಕೊತೀನಿ. ಓಕೆ, ಇನ್ನೂ ಕೂಡ ಎಲ್ಲ ರೌಂಡ್ಸ್ ಮುಗ್ದಿಲ್ಲ, ಇವಾಗಲೇ ಮಾಡ್ಕೊತೀನಿ ಅಂತಂದರೆ 5,000 ರೂಪಾಯಿ ಅಷ್ಟೇ ಕಟ್ಟಬೇಕಾಗ್ತದೆ. ಓಕೆ, ಅಂದರೆ ಆ ಡೇಟ್ ಒಳಗಡೆ ಅಂತಂದ್ರೆ ಲೈಕ್ ಎಕ್ಸಾಂಪಲ್ ಈಗ ಈ ಸೀಟ್ ಸಿಕ್ಕತ್ತೆ, ಇನ್ನೂ ಕೂಡ ಸೆಕೆಂಡ್ ರೌಂಡ್ ಇನ್ನೂ ಥರ್ಡ್ ರೌಂಡ್ ನಡೀತಾ ಇದೆ, ಕೇದಾರು ಒಂದು ಡೇಟ್ ಕೊಟ್ಟಿದ್ದಾರೆ, ಈ ಡೇಟ್ ಒಳಗಡೆ ಹೋಯ್ತಂದ್ರೆ 5,000 ರೂಪಾಯಿ. ಈ ಡೇಟ್ ಕೂಡ ಮುಗೀತು, ನಾನು ವಾಪಸ್ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡ್ಕೊತೀನಿ, ಇನ್ನೂ ಕೂಡ ರೌಂಡ್ಸ್ ಇದ್ದವು ಅಂತಂದರೆ ಅಷ್ಟು ಕಾಲೇಜ್ ಫೀಸ್ ಕಟ್ಸ್ಕೊತಾರೆ. ಅರ್ಥ ಮಾಡ್ಕೊರಿ. ಅಂದರೆ ಒಂದು 5,000 ರೂಪಾಯಿ ಯಾರನ್ನ ಕಟ್ಸ್ಕೊತಾರೆ, ಈಗ 5,000 ರೂಪಾಯಿ ಕಟ್ಸ್ಕೊಳ್ಳೋದು ಈ ಡೇಟ್ ಒಳಗಡೆ, ಈಗ ಒಂದು ಏನು 23ನೇ ಡೇಟ್ ಒಳಗಡೆ ಹೋದವ್ರಿಗೆ 5,000 ರೂಪಾಯಿ ಅಷ್ಟೇ ಕಟ್ಸ್ಕೊತಾರೆ. ಈಗ ಫಸ್ಟ್ ರೌಂಡು ಕೂಡ ಮುಗೀತು, ಇನ್ನೂ ಕೂಡ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ರೌಂಡ್ ಕೂಡ ಮುಗಿತೈತೆ, ಇನ್ನೂ ಕೂಡ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿಲ್ಲ. ಆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಗೆ ಇನ್ನೊಂದು ಟೈಮ್ ನೀವೇನಾದರೂ ಹೋಗಿತ್ತಂದ್ರೆ ಕೇದವ್ರಿಗೆ, ಅಂದರೆ ನಾನು ಮಾರ್ತೋಗ್ಬಿಟ್ಟಿದ್ದೆ 23 ಅನ್ನೋಟಿಗೆ ಇನ್ನೂ ಕೂಡ ಗೊತ್ತಿರಲಿಲ್ಲ ನನಗೆ, ಇವಾಗ ಗೊತ್ತಾಗಿದೆ ಅಂತ ಏನು ಮಾಡ್ತೀನಿ ಅಂತಾರೆ ವಾಪಸ್ ಇನ್ನೊಂದು ಟೈಮ್ ಹೋಗಿ ಕೇದ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂತಂದರೆ ಈಗ 1 ಲಕ್ಷ ರೂಪಾಯಿ ಇತ್ತು ಅನ್ಕೋರಿ ನಿಮ್ಮ ಕಾಲೇಜ್ ಫೀಸು, ಅಷ್ಟು ದುಡ್ಡು ಮುರ್ಕೊತಾರೆ. ಯಾಕಂದರೆ ಇನ್ನೂ ಒಂದು ರೌಂಡ್ ಇದೆ, ಆ ರೌಂಡಿಗೆ ಇನ್ನೂ ಬೇರೆಯವ್ರಿಗೆ ಸೀಟ್ ಸಿಗ್ಬೋದು. ನೀವು 3 ರೌಂಡ್ ಮುಗಿದಾದ ನಂತರ ಅಂದರೆ 3 ರೌಂಡ್ ಏನಪ್ಪ ಕಂಪ್ಲೀಟಾಗಿ ಆಗಿಬಿಟ್ಟಿದೆ. ಈಗ ಇವಾಗ ಏನು ಮಾಡ್ತಾರೆ ಅಡ್ಮಿಷನ್ಗೆ ಹೋಗ್ತಾಯಿದ್ದಾರೆ ನೀವು, ಇವಾಗ 3 ರೌಂಡ್ ಮುಗಿದಾದ ನಂತರ ನನಗೆ ಇವಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ನನಗಂತ ಕೇದಾರ್ ಗೊತ್ತಂದರೆ ನಿಮಗೆ ಈಗ ಇರತಕ್ಕಂಥ ಏನು 1 ಲಕ್ಷ ರೂಪಾಯಿ ಅಮೌಂಟ್ ಜೊತೆಗೆ ಇಂಟು 5x ಕಟ್ಟಬೇಕು ಇಂಜಿನಿಯರ್ ಸ್ಟೂಡೆಂಟ್ಗೆ. ಇಲ್ಲ ನಾನು ಬೇರೆ ಕೋರ್ಸ್ ಇಂಜಿನಿಯರಿಂಗ್ ಎಲ್ಲ ನಂದು ಬೇರೆ ಕೋರ್ಸ್ ಆಯ್ತು ಅಂತಂದರೆ ಕಾಲೇಜ್ ಫೀಸ್ ಎಷ್ಟಿದೆ 1 ಲಕ್ಷ ರೂಪಾಯಿ ಅಷ್ಟು ಮಾಡ್ಕೊತಾರೆ. ಸೊ ಹೋಗುವ ಜೊತೆಗೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ, ಈಗ ಅಡ್ಮಿಷನ್ಗೆ ಹೋಗುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿದ್ರೆ ಅವನೇ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸು ಇನ್ನೊಂದು ಟೈಮ್ ಕೇದವ್ರಿಗೆ ಹೋಗಿ ಸಬ್ಮಿಟ್ ಮಾಡಬೇಕು, ಸೀಟ್ ಕ್ಯಾನ್ಸಲೇಷನ್ ಆಗುತ್ತೆ. ಓಕೆ, ಸರಿ ಕಂಡ್ರು, ಇದಿಷ್ಟು ಅಂದರೆ ನಿಮಗೆ ಬೇಕಾಗಿರೋದು ಮೇನ್ ಸೀಟ್ ಕ್ಯಾನ್ಸಲೇಷನು. ಈಗ ಸದ್ಯಕ್ಕೆ 23ನೇ ತಾರೀಕಿದೆ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇತ್ತಂದರೆ 5,000 ರೂಪಾಯಿ ಇದೆ, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಡ್ರಿ. ಅವಾಗ ಏನಾಗುತ್ತೆ ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಮಾಡಿಸ್ಬಿಟ್ಟಿರ್ತಾರೆ, ಏನೋ ಗೊತ್ತಿರಲಾರೆ. ಸೊ ಹಂಗಾಗಿ ಇಲ್ಲ ನೀವು ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ನು ಕೂಡ ಮಾಡಿಸಿಲ್ಲ, ಬಟ್ ನಾನು ಚಾಯ್ಸ್ ಒನ್ ಕೊಟ್ಟಿದ್ದೆ, ಅಡ್ಮಿಷನ್ನು ಮಾಡಿಸಿಲ್ಲ, ಈಚೆಗೆ ನಾನು ಚಾಯ್ಸ್ ಒನ್ ಕೊಟ್ಟಿದ್ದೀನಿ ಅಂತ ಹಿಂಗಿತನೂ ಕೂಡ ಇರ್ತಾರೆ. ಎಲ್ಲರೂ ಹುಡುಗರು ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲ್ ಮಾಡಿಸ್ಕೊಳ್ಳೇಬೇಕು. ಹಂಗಿದ್ರೆ ಮಾತ್ರ ನಿಮ್ಮನ್ನೇನು ಮಾಡ್ತಾರೆ, ಈ ವರ್ಷದ್ದು ಸೆಕೆಂಡ್ ರೌಂಡ್ ಅಂತೂ ಪಾರ್ಟಿಸಿಪೇಟ್ ಮಾಡೋದು ಡೌಟು. ಕೊಟ್ಟರೆ ನಿಮ್ಮ ಲಕ್ಕು, ಕೊಡೋದು ನನಗೆ ಡೌಟ್ ಅನ್ನಿಸ್ತಾ ಇದೆ, ಯಾಕಂದರೆ ಈ ಟೈಮ್ ಭಾಳ ಇರಲ್ಲ ಅವ್ರಿಗೆ. ಥರ್ಡ್ ರೌಂಡಿಗೆ ಅಂತೂ ಕೊಡ್ತಾರೆ, ಮಾಪಪ್ ರೌಂಡಿಗೆ ಆದರೂ ಕೊಡ್ತಾರೆ. ಅವ್ನು ಥರ್ಡ್ ರೌಂಡ್ ಅಂದ್ರೆ ಫಿಕ್ಸ್ ಕೊಡ್ತಾರೆ. ಮಾಪಪ್ ರೌಂಡ್ ಕೂಡ ಸೀಟ್ ಸಿಗಲ್ಲ ಅಂತಂದ್ರೆ ಥರ್ಡ್ ರೌಂಡ್ ಕೂಡ ಸೀಟ್ ಸಿಗದೆ ಹೋತಂದ್ರೆ ಮಾಪಪ್ ರೌಂಡಿಗೆ ಆದರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಹಂಗಾಗಿ
ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಎಷ್ಟು ಇದೆ ನೋಡ್ರಪ್ಪ. ಓಕೆ, ಅಂದರೆ ದಂಡ ಕಟ್ಸ್ಕೊಳಕ್ಕೆ ಹೋಗ್ಬಿಡ್ರಿ 5 ಲಕ್ಷ ಗಟ್ಟಲೆ. ಯಾಕಂದ್ರೆ ನಂಗೆ 5 ಲಕ್ಷ ಕಟ್ಟೋಕೆ ಹೋಗೋದಿಲ್ಲ, ಯಾರೋ ಒಬ್ಬೊಬ್ರು ಇರ್ತಾರೆ. ಆದರೂ ಕೂಡ ಹೋಗ್ಲಿ ಬಿಡು ಮರೆ 4 ವರ್ಷ ಹೆಂಗೊಂದು ಕಲ್ತು ಬಿಡೋಣ, ಮತ್ತು 5 ಲಕ್ಷ ಎಲ್ಲಿದೆ ನಮ್ಮ ಮಾತ್ರ ಅಂತ ನಂಗೂ ಕೂಡ ಕಲ್ತು ಬಿಡ್ತಾರೆ. ಆ ಥರ ಸಿಚುವೇಷನ್ ಬರ್ಸ್ಕೊಳ್ಕೊಬಿಡ್ರಿ. ಇವಾಗ ಟೈಮ್ ಇದೆ. ಯಾರಿಗೆಲ್ಲ ಸೀಟ್ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿದ್ರು ಅಥವಾ ಚಾಯ್ಸ್ 1 ಕೊಟ್ಟರು ಸಹಿತ ಅಡ್ಮಿಷನ್ ಆಗಿಲ್ವೋ, ನೀವು ಏನಾದ್ರು ಕಾಲೇಜ್ ಇಷ್ಟ ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊತೀನಿ, ನಾನು ಬೇಕಾದ್ರೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ 5,000 ರೂಪಾಯಿನದು ಫೀಸ್ ಕಟ್ಬಿಟ್ಟು ಆರಾಮ್ಸಾಗಿ ಕ್ಯಾನ್ಸಲೇಷನ್ ಮಾಡ್ಕೊಂಬರ್ಬೋದು. ಓಕೆ ಸರಿ, ಇದಿಷ್ಟು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಹುಡುಗರು ಕೇಳ್ತಾ ಇದ್ರು, ಹಂಗಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಇದ್ರ ತಕ್ಕ ಭಾಳಷ್ಟು ಡೀಟೇಲ್ಸ್ ಆಗಿ ಬಂದಿದೆ, ಅದನ್ನೆಲ್ಲ ಕೂಡ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ. ಅಲ್ಲೂರು ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.